ಕರ್ನಾಟಕ ಸರ್ಕಾರವು ರಾಜ್ಯಪಾಲರ ಅನುಮೋದನೆಗಾಗಿ ಸಲ್ಲಿಸಿರುವ ಅನುಸೂಚಿತ ಕರ್ನಾಟಕ ಸರ್ಕಾರವು ರಾಜ್ಯಪಾಲರ ಅನುಮೋದನೆಗಾಗಿ ಸಲ್ಲಿಸಿರುವ ಅನುಸೂಚಿತ ಜಾತಿಗಳ ಅವರ್ಗೀಕರಣ ವಿಧೇಯಕ 2025 ರಾಜ್ಯಪಾಲರು ತಿರಸ್ಕರಿಸಬೇಕು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆಯು ಸಂಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸಿರುವ ಒಳ ಮೀಸಲಾತಿಯ ಕಾರ್ಯ ಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡಬೇಕು ಎಂದು ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಮುಖಂಡರಾದ ಹನುಮಂತ್ ಬೋಧನ್ಕರ್ ಅವರು ಆಗ್ರಹ ಮಾಡಿದ್ದಾರೆ. ಹಾಗೂ ಅರ್ಜುನ್ ಬದ್ರಿ ಅವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸುವುದು, ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಡಿದು ಪರಿಷ್ಕರಿಸಬೇಕು. ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅರ್ಜುನ್ ಬದ್ರಿ ಅವರು ಕೂಡ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಜ್ಯಪಾಲರನ್ನು ತಿರಸ್ಕಾರ ಮಾಡಿ ವಾಪಸ್ ಏನಪ್ಪ ಅಂದ್ರೆ ಕಳಿಸಿದ್ರು. ಅದನ್ನು ಮತ್ತೇನಪ್ಪ ಅಂತಂದ್ರೆ ಕರೆಕ್ಷನ್ ಮಾಡಿ ಮತ್ತೆ ಕಳಿಸಿದ್ದಾರೆ. ನಾವು ನಮ್ಮ ಎಲ್ಲ ಸಮುದಾಯದ ಮುಖಂಡರ ಆಗ್ರಹ ಏನು ಅಂತಂದರೆ, ರಾಜ್ಯಪಾಲರು ಆ ವಿಧೇಯಕವನ್ನು ಕೂಡಲೇ ವಾಪಸ್ ಕಳಿಸ್ಬೇಕು. ಅದಕ್ಕೇನಪ್ಪ ಅಂತಂದ್ರೆ ಸಹಿ ಮಾಡಬಾರ್ದು ಅಂತಕ್ಕಂಥ ಒಂದು ಆಗ್ರಹ. ಎರಡನೇದು, ಈಗಾಗಲೇ ಈ ಒಳ ಮೀಸಲಾತಿ ABC ವರ್ಗೀಕರಣ ಒಳಗೊಂಡಂತೆ ಜಾತಿ ಪ್ರಮಾಣ ಪತ್ರವನ್ನು ಏನಪ್ಪ ಅಂದ್ರೆ ಹೊಸದಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈಗಾಗಲೇ ಕಂದಾಯ ಇಲಾಖೆಗೆ ಏನಪ್ಪ ಅಂತಂದ್ರೆ ನಿರ್ದೇಶನವನ್ನು ನೀಡಿದ್ದಾರೆ. ಅದನ್ನು ಕೂಡ ಹೊಸ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥದ್ದು ಕೂಡ ನಿಲ್ಲಿಸಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಆಗ್ರಹ ಇದೆ. ಎರಡನೇದು, ಎಲ್ಲೆಲ್ಲಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ, ಹೊಸದಾಗಿ ಹೊರಡಿಸ್ಬೇಕಂತೇಳಿ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಈ ರೋಸ್ಟರ್ ಬಿಂದುನಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವವರೆಗೆ ಎಲ್ಲಿಯೂ ಏನಪ್ಪ ಅಂದ್ರೆ ಕನ್ಫರ್ಮ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅರ್ಜುನ್ ಬದ್ರಿ ಅವರು ಡಿಟೇಲ್ ಆಗಿ ಏನಪ್ಪ ಮಾತಾಡ್ತಾರೆ. ಬೋಧನ್ಕರ್ ಅವರು ಹೇಳಿದಾಗೆ ಕರ್ನಾಟಕ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಇವತ್ತು ಬಲಗೈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೀದಿಗೆಳೆದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣ BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಉಪಸಮಿತಿ ಮಾಡಿ ಆ ಉಪಸಮಿತಿಯಲ್ಲಿ ಕಾರಜೋಳ ಆಗಿರ್ಬೋದು, ಪ್ರಭು ಚವ್ಹಾಣ್ ಆಗಿರ್ಬೋದು ಮತ್ತು ನಿಂಬಾವಳಿ ಆಗಿರ್ಬೋದು ಇಂಥವರು 5 ಜನ ಸದಸ್ಯರಿದ್ದು ಆ ಉಪಸಮಿತಿ ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನಿತ್ತು ಅದು ವರದಿಯನ್ನು ಒಳಗೊಂಡು ಏನು ಹೊಲೆಮಾದಿಗರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಾಗಿತ್ತಂತಕ್ಕಂಥದ್ದು ಮಾಧುಸ್ವಾಮಿಯವರು ಏನು ಮಾಡಿದ್ರು ಅಂತಂದರೆ ಸದಾಶಿವ ವರದಿಯನ್ನು ಬದಿಗಿಟ್ಟು ಏನು 2011ರ ಏನು ಜನಗಣತಿ ಇತ್ತು ಆ ಜನಗಣತಿಯ ಆಧಾರದ ಮೇಲೆ ಏನಂತಂದರೆ ಪ್ರವರ್ಗ 3 ಮಾಡಿದ್ರು ABC ಅಂತೇಳಿ. ABC ಮಾಡಿ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೇಂದ್ರ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡ್ತು. ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟಿನ ಆದೇಶದ ಪ್ರಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಏನು ಚುನಾವಣೆಯಲ್ಲಿ ಅವರು ಭರವಸೆ ಕೊಟ್ಟಂಗ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಏನು ಒಳ ಮೀಸಲಾತಿ ವರ್ಗೀಕರಣ ಸಲುವಾಗಿ ಸಮಿತಿ ರಚನೆ ಮಾಡಿ ನ್ಯಾಯಮೂರ್ತಿ ಏನು ನಾಗಮೋಹನ್ ದಾಸ್ ಅವರು ವರದಿ ಮಾಡಿ ಅವ್ರೇನಪ್ಪ ಅಂದರೆ ಏನು ಮಾಧುಸ್ವಾಮಿಯವರ 3 ಇತ್ತು, ಇವರೇನಪ್ಪ
ಮಾಡಿ ಏನು ABCD ಮಾಡಿ ಅದ್ರಾಗ ಏನಪ್ಪ ಅಂದ್ರೆ ಕನ್ಫ್ಯೂಸಿಂಗ್ ಮಾಡಿಟ್ಟರು. ಏನು ಬಲಗೈ ಸಮುದಾಯದ ಅಂದರೆ ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ ಜಾತಿಗಳ ಒಳಗೆ ಕ್ರೋಢೀಕರಿಸಿ, ಆಮೇಲೆ ಇವತ್ತು ಅಲೆಮಾರಿ ಜನಾಂಗಗಳು ಏನಪ್ಪ ಅಂತಂದರೆ ಏದಾಗ ಹಾಕಿದ್ರು, ಅವು ಏದಾಗ ತೆಗೆದು ಏನಪ್ಪ ಅಂದ್ರೆ ಮತ್ತೆ ಸೀದಾಗ ಹಾಕಿರ್ತಕ್ಕಂಥದ್ದು ಇಂಥವೆಲ್ಲ ಗೊಂದಲ ಆದಾಗ ಮತ್ತೆ ಬಲಗೈ ಸಮುದಾಯದ ಏನು ಸಮುದಾಯ ಹೋರಾಟ ಮಾಡಿದಾಗ ಮತ್ತೆ ಅದೇನಪ್ಪ ಅಂದರೆ ನಾಗಮೋಹನ್ ದಾಸ್ ಅವರ ವರದಿ ಪರಿಷ್ಕರಿಸಿ ಅದು ABC ಅಂತ ಮಾಡಿದ್ರು. 3 ಪ್ರವರ್ಗಗಳು ಮಾಡಿದ್ರು. 3 ಪ್ರವರ್ಗದಲ್ಲಿ ಇವತ್ತು ಬೋಧನ್ಕರ್ ಅವರು ಹೇಳ್ದಂಗೆ ಇವತ್ತು ಮೊದಲನೇ ಪ್ರವರ್ಗದಲ್ಲಿ A ಪ್ರವರ್ಗದಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಮತ್ತು B ವರ್ಗದಲ್ಲಿ ಇವತ್ತು ವಲಯ ಸಂಬಂಧಿತ ಜಾತಿಗಳು ಮತ್ತು C ಇವತ್ತು ಲಂಬಾಣಿ, ಒಟ್ರ ಬೇರೆ ಬೇರೆ ಜಾತಿಗಳು, ಅಲೆಮಾರಿ ಜಾತಿಗಳು ಸೇರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಪ್ರವರ್ಗ A ಅಂತಕ್ಕಂಥದ್ದು ರೋಸ್ಟರ್ ಬಿಂದುವಿನಲ್ಲಿ ಇವತ್ತು ಅವರು ಏದಾಗ ಒಂದಕ್ಕೆ ಬರ್ತದದು. ಪ್ರವರ್ಗ B ಇದ್ದವ್ರು ಏನಪ್ಪ ಅಂದರೆ 9 ಲೈನಿಗೆ ಬಂದಿರತಕ್ಕಂಥದ್ದು. ಪ್ರವರ್ಗ C ಅಂತಂದರೆ 15ನೇ ಲಾಸ್ಟಿಗೆ ಬಂದಿರತಕ್ಕಂಥದ್ದು. ಇವತ್ತ ಪ್ರಮುಖವಾಗಿ ಏನಂತಂದರೆ ಪ್ರವರ್ಗ B ಅಂತಕ್ಕಂಥದ್ದು ವಲಯ ಸಂಬಂಧಿತ ಜಾತಿಗಳು ಅಂದರೆ ಬಲಗೈ ಸಂಬಂಧಿತ ಜಾತಿಗಳು ಇವತ್ತು ಯಾವುದೇ ಒಂದು ಪೋಸ್ಟ್ ಕರೆದಾಗ ಅವ್ರೇನಪ್ಪ ಅಂದರೆ ಹಿಂದುಳಿದವರ ಮತ್ತು ಪರಿಶಿಷ್ಟ ಜಾತಿಯ ಮತ್ತು ಸಾಮಾನ್ಯ ವರ್ಗಕ್ಕಿಂತ ಏನಪ್ಪ ಅಂದರೆ ಕೆಳಗಡೆ ಬರ್ತಾರೆ ಅವರಿಗೆ. ಬರುವ 30 ವರ್ಷಗಳ ನಂತರ ಏನಪ್ಪ ಅಂದರೆ ಇವರಿಗೆ ಯಾವುದೇ ಸರ್ಕಾರಿ ನೌಕರಿಗೆ ಆಸ್ಪದನೆ ಇಲ್ಲ. ಹಂಗೇನಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಏನಪ್ಪ ಅಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಕ್ಕಂಥವ್ರು ಹೇಳೋರು ಇಲ್ಲಿ ಸಾಮಾಜಿಕ ನ್ಯಾಯದ ಏನಪ್ಪ ಅಂದ್ರೆ ಅನ್ಯಾಯದ ಹರಿಕಾರ ಆಗಿ ಏನಪ್ಪ ಅಂದ್ರೆ ಇವತ್ತು ಬಲಗೈ ಸಂಬಂಧಿತ ಜಾತಿಗಳಿಗೆ ಏನಪ್ಪ ಅಂದ್ರೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಬೋಧನ್ಕರ್ ಅವರು ಹೇಳ್ದಂಗೆ ಏನಪ್ಪ ಅಂದ್ರೆ ಇವತ್ತು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತಕ್ಕಂಥದ್ದು ಈಗ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಏನಪ್ಪ ಅಂದ್ರೆ ಇವತ್ತು ಹುದ್ದೆಗಳು ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಕಾಲ್ಫರ್ ಮಾಡಿರ್ತಕ್ಕಂಥ 1ರಿಂದ 9 ತನಕ ಏನಪ್ಪ ಅಂದ್ರೆ ಪ್ರವರ್ಗ ಏಕೆ ಹೋಗ್ತದೆ. 9 ಪೋಸ್ಟ್ ಆದ ನಂತರ ಏನಪ್ಪ ಅಂದ್ರೆ ಇವರಿಗೆ ಬರ್ತಕ್ಕಂಥದ್ದು. ಅದಕ್ಕೆ ಇವೆಲ್ಲ ಏನಪ್ಪ ಅಂದ್ರೆ ಇವು ಪ್ರವರ್ಗ A, B ಅಂತಕ್ಕಂಥದ್ದು ರೋಸ್ಟರ್ ಬಿಂದು ಅದಲ್ಲ, ಇದು ರೋಸ್ಟರ್ ಬಿಂದು ಏನಪ್ಪ ಅಂದ್ರೆ ಸರಿಪಡಿಸಿ ಅಂತಕ್ಕಂಥದ್ದು ಹೋರಾಟ ನಮ್ದಾಗಿರ್ತಕ್ಕಂಥದ್ದು. ಇದು ಸರಿಪಡಿಸದೆ ಹೋದ್ರ ಇವತ್ತು ನೀವು ಗೌರ್ನರ್ ಕರೆಸ್ತಕ್ಕಂಥದ್ದು ಇವತ್ತು ನಾವು ಇದು ಎಲ್ಲ ನೀವು ಹೋಗಿ ಏನಪ್ಪ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಇವತ್ತು ಮನೆಯೂ ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತಂದ್ರೆ ಇವತ್ತು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತಕ್ಕಂಥದ್ದು ಇವತ್ತು ನೀವು ಹುದ್ದೆಗಳ ಕರೆದ್ರೆ ಏನಪ್ಪ ಅಂದ್ರೆ ಇವತ್ತು ರೋಸ್ಟರ್ ಬಿಂದುವಿನಲ್ಲಿ 1, 9, 15 ಮಾಡಿದೆ ಏನಪ್ಪ ಅಂದ್ರೆ ಅದು ಕ್ಲಬ್ ಮಾಡಿ ಟೋಟಲ್ ಪೋಸ್ಟ್ ಕ್ಲಬ್ ಮಾಡಿ ಏನಪ್ಪ ಅಂದ್ರೆ ರಿಸರ್ವೇಶನ್ ಏನಂದ್ರೆ ಇವತ್ತು ಮೀಸಲಾತಿ ನಮ್ಗೆ ಎಷ್ಟು ಮೀಸಲಾತಿದೆ 17 ಮೀಸಲಾತಿದಲ್ಲ 17 ಮೀಸಲಾತಿ ಇರ್ತಕ್ಕಂಥದ್ದು 101 ಜಾತಿಗಳಿಗೆ ಹರಿದು ಹಂಚ್ಕೋಬೇಕು. ಇವತ್ತು 64A 64 ಇವತ್ತು ಸಂವಿಧಾನ ಅನುಚ್ಛೇದ 16 ಏನು ಹೇಳ್ತದದು ಇವತ್ತು ಮೀಸಲಾತಿ ಹಕ್ಕನ್ನು ಪ್ರತಿಯೊಬ್ಬರಿಗೂ ಒದಗಿಸ್ಕೊಡ್ಬೇಕು. ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಇವತ್ತು ಅನುಚ್ಛೇದ 16ನೇ ಸಂವಿಧಾನ ಅನುಚ್ಛೇದ ಏನಪ್ಪ ಅಂದ್ರೆ ಬಲಗೈ ಸಮುದಾಯಗಳಾಗಿರ್ಬೋದು ಬೇರೆ ಬೇರೆ ಸಮುದಾಯಗಳಿಗೆ ಏನಪ್ಪ ಅಂದ್ರೆ ಕಿತ್ಕೊಡ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದೆ. ಅದಕ್ಕಾಗಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಬಲಗೈ ಸಂಬಂಧಿತ ಸಚಿವರಿಗೆ ಮತ್ತು ಶಾಸಕರಿಗೆ ನಾವೇನಪ್ಪ ಅಂದ್ರೆ ಬಹಳ ಅಗ್ರಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ನಾವು ಇದು ಅನ್ಯಾಯವನ್ನಪ್ಪ ಅಂದ್ರೆ ಸರಿಪಡಿಸ್ರಿ. ಒಂದು ವೇಳೆ ಅನ್ಯಾಯ ನೀವು ಸರಿಪಡಿಸದೆ ಹೋದ್ರ ನೀವೇನಪ್ಪ ಅಂದ್ರೆ ಯಾವುದೇ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ನಾವು ನಿಮ್ಮ ಮನೆ ಮುಂದೆ ನಾವು ದಂಡಿ ಹಾಕ್ಬೇಕಾಗ್ತದ, ನಿಮ್ಮ ಮನೆ ಲಾಕೌಟ್ ಮಾಡ್ಬೇಕಾಗ್ತದ. ನಾವು ಇದು ಬಲಗೈ ಸಮುದಾಯ ಎಷ್ಟು ಹೆಚ್ಚಿಗೆ ಏನಪ್ಪ ಅಂದ್ರೆ ರೋಷಯುಕ್ತವಾಗಿ ಬೀದಿಗಳಿಗಿಂತ ಮುಂಚಿತವಾಗಿ ಬಲಗೈ ಸಮುದಾಯದ ಇವತ್ತು ಸಚಿವರು ಶಾಸಕರು ಏನಪ್ಪ ಅಂದ್ರೆ ಇವತ್ತು ಮುಖ್ಯಮಂತ್ರಿ ಮೇಲೆ ಒತ್ತಾಯ ಹೇರಿ ಇವತ್ತೇನಪ್ಪ ಅಂದ್ರೆ ಇವತ್ತೇನು ರೋಸ್ಟರ್ ಬಿಂದು ಅದು ಮಾಡಿದ್ರಿ ಆ ರೋಸ್ಟರ್ ಬಿಂದು ಏನಪ್ಪ ಅಂದ್ರೆ ವಾಪಸ್ ತರ್ಕೊಂಡು ಮತ್ತೆ ಅದು ಕ್ಯಾಬಿನೆಟ್ದಲ್ಲಿ ಇಟ್ಟು ಅದು ಏನಪ್ಪ ಅಂದ್ರೆ ಅದು ಕ್ಲಬ್ ಮುಖಾಂತರ ನೀವು ಜಾರಿಗೆ ತಗೊಂಬರಿ. ಮತ್ತು ಅಲ್ಲಿ ತನಕ ಏನಪ್ಪ ಅಂದ್ರೆ ಮಾನ್ಯ ಏನು ಗವರ್ನರ್ ಅವರು ಕೂಡ ಇದಕ್ಕೆ ಏನಪ್ಪ ಅಂದ್ರೆ ಸೈನ್ ಹಾಕಿಬಿಡ್ದು ಅದು ವಾಪಸ್ ಕಳಿಸ್ಬೇಕು. ಮತ್ತು ಬೋಧಕರು ಹೇಳ್ದಂಗೆ ಏನಪ್ಪ ಅಂದ್ರೆ ಜಾತಿ ಪ್ರಮಾಣ ಪತ್ರ